ತಾಳ್ಮೆಯದೆ ನಾನು ಬಿಡಲಾರೆ. ಮುಂದೊಂದು ಶಬ್ದ ಮಾತಾಡಿದ್ರೆ ನನ್ನ ಕಾಲಲ್ಲಿರುವ ಚಪ್ಪಲಿಯಿಂದ ನಿನ್ನ ಬಾಯಲ್ಲಿರುವ ಹಲ್ಲುಗಳನ್ನು ಉದುರಿಸಿ ಬಿಟ್ಟೇನೋ. ನಿನ್ನ ಕೃತಿಕ ಮಳೆಯ ಭರವಸೆ ಹೂವನ್ನು ಕಿವಿಗೆ ಬಿಟ್ಟರೆ ನಂಬುತ್ತಾನೆ ಎಂದು ತಿಳಿದಿರುವೆಯಾ? ಅದು ನಿನ್ನ ಮೂರ್ಖತನ. ನೋಡು ಮರಿ, ನೀನು ಇದೊಂದು ಊರಿನ ನೀರು ಕುಡಿದಿರುವೆ, ನಾನು ಆಲ್ ಸ್ಟೇಟ್ ನೀರು ಕುಡಿದಿರುವೆ. ಸುಮ್ಮನೆ ಸಾಡಿ ಸಾಯಬೇಡ. ಬಾ, ಹತ್ತಿಕೋ ನನ್ನ ದೇಹವನ್ನ. ಬಂಡ ಪಟ್ಟಿ ಮಗನೇ, ಬೆಳಗಾವಿಯ ಕೈಯಲ್ಲೂ ನನ್ನ ಕೊಡ್ಲಿನ ನಿನ್ನ ರುಂಡ ಕೈಯಬೇಕಾಗುತ್ತದೆ ಮಗನೇ, ಎಚ್ಚರ. ಹುಟ್ಟುವಾಗ ಸೊಪ್ಪನೆ, ಸಾಯುವಾಗ ಒಬ್ಬನೇ, ಸಂಸಾರ ಮಾಡುವಾಗ ಒಬ್ಬನೇ ಇರುವಾಗ ಈ ರೈತ ಸಂಘಕ್ಕೆ ಒಬ್ಬನೇ ಅಧ್ಯಕ್ಷನಿರಬೇಕು. ಅದ್ಯಾವ ಸುಂಟರ ಗಾಳಿ ಸುತ್ತಾಕಿ ಎತ್ತಿ ಎದುರಿಗೆ ಬಂದರು ಈ ಹಸಿರಿಟಾವೆಲ್ಲ ನನ್ನ ಹೆಗಲ ಮೇಲೆ ಇರಬೇಕು. ಎಸ್ ವಜ್ರಕಾಂತ್, ಸುಂದರ ಗಾಳಿಯನ್ನು ಸುತ್ತಿಕೊಂಡು ಈ ಸುಟ್ಟ ಬರ್ಣ ಮಾಡುವ ಈ ಬೆಂಕಿ ನಿನ್ನ ಜೊತೆ ಇರುವಾಗ ಶಾಶ್ವತವಾಗಿ ಆ ಹಸಿರು ಟಾವೆಲ್ಲಿನ ಮೇಲೆ ರಾಜ ಶಕ್ತಿರುತ್ತದೆ. ವಜ್ರಕಾಂತ್, ರೈತ ಸಂಘದ ಸದಸ್ಯರೆಲ್ಲರೂ ಮುಕ್ಕಾಲು ಭಾಗ ನಮ್ಮ ಕಡೆಗೇನೆ ಭಾಗಬೇಕು. ಆ ರೀತಿ ಅರ್ಧ ಕೆಲಸವನ್ನು ನಾನು ಮಾಡುವ. ಸ್ವರ್ಗದಲ್ಲಿರುವ ಪರಮಾತ್ಮನೇ ನಮ್ಮ ಎದುರಿಗೆ ಬಂದರು ಸಹ ಗೆಲುವು ಮಾತ್ರ ನಿಮ್ಮದಾಗಿದೆ ವಜ್ರಕಾಂತ್. ನಾ ಯಾವತ್ತೂ ನಿಮ್ ಕಡೆ ಇರ್ತೀವಿ, ಆದ್ರ ನೀವು ನಮ್ ಸಾಲ ಮನ್ನಾ ಮಾಡ್ಬೇಕು ನೋಡ್ರಿ. ಸಾವುಕಾರಿ, ನೀವು ಚೆನ್ನಾಗಿ ನೋಡ್ಕೋತಂದ್ರಿ ಆ ರಾಮ್ಯಾನ್ ಬಟ್ ನಿಮ್ ಬಲ ಬರ್ತೀವ್ರಿ ಸಾವುಕಾರಿ. ಏನು ಚಾರ್ಲಿ, ಇವತ್ತು ಸಂಜೆ ಹೊತ್ರಿ ನಮ್ಮ ಊರಾಗ ಚೌಡ್ಯಾಗ್ರಿ ಅಲ್ಲಿ ಏನೋ ಎಲ್ಲ ಹಿರಿಯಾರು ಕುಡಿಸಿ ಏನೋ ಮೀಟಿಂಗ್ ಕುಡ್ಸ್ಯಾರ. ಅಲ್ಲಿ ಹೋಗಿ ಒಂದೆರಡು ಏನೋ ಊರಿನ ಸಮಸ್ಯೆ ರೀ, ನೀರಿನ ಸಮಸ್ಯೆ, ಸ್ಥಾನಮಾನ ಬಗ್ಗೆ ಒಂದೆರಡು ನಿಮಗ್ ಅವ್ರಲ್ಲ ಇವ್ರಿ ಇವ್ರಿ ಅವರಿ ಅಪ್ಪ ನಿಮ್ಮ ಡಗಳು ಭಾಷಣ ಒಂದ್ ಬಿಟ್ಟು ಎರಡು ಬಿಟ್ಟು ಮೂರು ಒಗಿರಿಕಂಡ್ ಡಗಳು ಭಾಷಣ ನಿಮ್ಮ ನೋಡಕತ್ತ ಇಳ್ಕೊತಾರ ಬಾಯ್ ತಕೊಂಡ್ ಹೋಗಲ್ಲ ನಮ್ ಕಡೆ ಟರ್ನ ಬಿಡ್ತಾರ ರೇಪ ಟರ್ನ ಬಿಡ್ತಾರ. ಎಸ್ ಚಾರ್ಲಿ, ನನ್ನ ಕಡೆಗೆ ಬೊಟ್ಟು ಮಾಡಿ ತೋರಿಸಿದರೆ ಬೆಟ್ಟವನ್ನೇ ನುಂಗುತ್ತೇನೆ. ಮತ್ತ ಬೆಂಕಿ, ಇವರಿಬ್ಬರಿಗೂ ಎಷ್ಟು ಹಣ ಬೇಕೋ ಅಷ್ಟು ಕೊಟ್ಟು ಕಳಿಸು. ಮುಂದೆ ಬರುವುದನ್ನು ನಾನು ನೋಡಿಕೊಳ್ಳುತ್ತೇನೆ. ಓಕೆ, ನಾ ಹೇಳಿದಂತೆ ಮಾಡಿರುತ್ತೇನೆ. ಮೋನಿಕಾ, ಕಮ್. ಪ್ರಜಾಪ್ರಭುತ್ವವನ್ನು ಕಗ್ಗೋಲೆ ಮಾಡುತ್ತಿರುವ ಕರ್ಮಗೇಡಿಗಳೇ, ಭೂಮಾಫಿಯ ಮಾಡುತ್ತಿರುವ ನಿಮ್ಮಂತನರ ರಾಕ್ಷಸರ ಕೈಯಲ್ಲಿ ಆ ಪವಿತ್ರವಾದ ರೈತ ಸಂಘದ ಅಧ್ಯಕ್ಷ ಸ್ಥಾನ ಸಿಕ್ಕರೆ ಮಂಗನ ಕೈಯಲ್ಲಿ ಮಾಣಿಕ್ಯ ಸಿಕ್ಕಂತಾಗುತ್ತದೆ. ನಿಜವಿದೆಲೇ ನೀನು ಹೇಳುವ ಮಾತು, ಅದರಲ್ಲಿ ಸ್ವಲ್ಪ ಫರ್ಕ್ ಆಗ್ತಾ ಇದೆ.
ನಿನ್ನಂತ ಬಿಕೋರಿ ನನ್ನ ಮಕ್ಕಳ ಕೈಯಲ್ಲಿ ಆ ಪದವಿ ಸಿಕ್ಕರೆ ಅದು ಮಂಗನ ಕೈಯಲ್ಲಿ ಮಾಣಿಕ್ಯ ಸಿಕ್ಕಂತೆ. ನಮ್ಮಂತ ಶ್ರೀಮಂತರ ಕೈಯಲ್ಲಿ ಸಿಕ್ಕರೆ ಅದು ಉತ್ತುಂಗಕ್ಕೇರುತ್ತದೆ. ನೋಡು ಸೂರ್ಯ, ಈಗಾಗಲೇ ನಾನೇ ಈ ನಾಡಿನ ರೈತ ಸಂಘದ ಅಧ್ಯಕ್ಷನೆಂದು ಘೋಷಣೆ ಆಗಿ ಹೋಗಿದೆ. ನಿನಗೆ ಎಷ್ಟು ಹಣ ಬೇಕು ಕೇಳಿಕೊಂಡು ಸುಮ್ಮನೆ ನಾನು ಹೇಳಿದಂತೆ ಕೇಳು. ನಾಲಾಯಕ್ ನನ್ನ ಮಗನೇ, ನೀ ಹಾಕುವ ತೊಟ್ಟು ಎಂಜಲಿನ ಆಸೆಗೆ ಪಾಯ್ತೇರಿ ನಾನು ನಾಯಿಯ ಚಾಕವನಲ್ಲ. ಈ ಬಂಟ ಭೂತ ಇಮ್ಗ ಪ್ರಗತಿಪರ ರೈತ ಸೂರ್ಯ ನಿಮ್ಮಂತ ಲುಚ್ಚ ಭಿಕ್ಷುಕರಿಗೆ ಭಿಕ್ಷೆ ಹಾಕುವ ರಣಧೀರ. ನೋಡ್ಲೇ ವಜ್ರಕನ್, ನಿನ್ನ ಮುಗ್ಧ ಹಣದಾಶೆಯಿಂದ ಈ ಮುಗ್ಧ ರೈತರ ಮನಸ್ಸು ಕೆಡಿಸಬೇಡ. ನಿನ್ನ ಶರವೇಕದ ವ್ಯಾಗ್ರಹ ಮನಸ್ಸಿಗೆ ಲಂಗು ಲಗಂ ಹಾಕದೆ ಹೋದರೆ ನಿನ್ನ ಅಂತ್ಯಕ್ಕೆ ಅಂಗಾರ ಹಾಕಲು ನಮ್ಮೂರಿನ ಹುಲಿ, ಈ ಹಳ್ಳಿಯ ಹುಲಿಯ ಬಂದೇ ಬರುತ್ತಾನೆ. ಬರ್ತೀನಿ ಮಗಳೇ, ಬರ್ತೀನಿ. ಹೋಗಲೇ ಹೋಗು ಭಿಕಾರಿ ನನ್ನ ಮಗ. ಆಯ್ಕೊಂಡು ತಿನ್ನುವಗೆ ಮೃಷ್ಟಾನ್ನ ಭೋಜನ ನೀಡಿದರೆ ನನಗೆ ದೌಲಾತ ತೋರಿಸ್ತೇನಲೇ ಮಗ. ಸೂರ್ಯನೆಂದು ಹೆಸರಿಟ್ಟುಕೊಂಡರೆ ನೀನೇನು ಹೀರೋ ಏನಲೇ? ಆ ಬಿಡಾಡಿ ನನ್ನ ಮಗ ಹುಲಿಯಾನ ಗೋರಿಯೊಳಗೆ ನಿನಗೂ ಮುಕ್ತಿ ತೋರಿಸ್ತೀನಿ ಮಗನ. ಚಾರ್ಲಿ, ಯಪ್ಪ ಬಾಯಿ ಮುಚ್ಚಲೇ ಬೆಪ್ಪ. ಇಂಥ ಬಿಡಾಡಿ ನನ್ನ ಮಕ್ಕಳ ಜೊತೆ ಮಾತನಾಡಿ ನನ್ನ ತಲೆ ತುಂಬಾ ಬೋರ್ ಹಿಡ್ತಾ ಇದೆ. ಏನು ಮಾಲ ಐತೇನೊಳಗೆ? ಅಪ್ಪ ಮಾನ್ಯದ ಒಟ್ಟ ನಾಲ್ಕರದ ಒಂದು ಇಟ್ಟಾರಿ ಅಪ್ಪ. ಬರೀ ಹೋಗೋಣ. ಬರ್ತೀರೇನು ಮತ್ತು ಬೇಡ ಬೇಡ ಅದೇ ಕೊಡ್ರಿ, ನಮಗ ಸಾಲ ನಿಮಗೆ ಕೊಡ್ರಿ. ಹಾಗೆ ಆ ಮಾಲ ಐತೇನಲ್ಲೇ? ಯಾ ಮಾಲ್ರಿ? ಅಂದ್ರೆ ಅವ್ರಿಯ ಕರ್ಸಲೇ ಮಗನ, ಅದನ್ನ ಈಗನೇ ಕರ್ಸು. ಯಾರ್ರಿ ಅಪ್ಪ ಏನ್ ಹೇಳಕತ್ತಾರೆ? ನಾನು ಒಂದು ತಿಳಿವಾತ. ಯಾರ್ರಿ? ನಾನು ವಿಸ್ಕಿ ಕುಡಿದ್ರೆ ಆ ಮೋನಿಕಾ ಬೇಕಾಗ್ತಾಳೆ. ಪ್ರೇಮಿ ಹೌದಾರ್ರಿ? ಈಗ ಆ ಚಂಪಾಕಲಿಯನ್ನು ಕರೆಸು. ಹಲೋ ಮೋನಿಕಾ, ನಮ್ಮ ಸಾವುಕಾರಿಗೇನು ಬಾಳ ನಿನ್ನ ಜವಾನ್ ಅನ್ಸಾತೈತಿ ಅತ್ತ. ಎಲ್ಲದಿ ದೌಡ್ ಬಾ ಬಾ ಬಾ. ಬೆಕ್ಕದಾಗಲಿ ಬೆಂಕಿ ಹತ್ತಲಿ ನಿನ್ನ ಸಲುವಾಗಿ ಕೆಟ್ಟೈತೆ ತಲಿ, ನಿನ್ನ ಸಲುವಾಗಿ ಕೆಟ್ಟೈತೆ ತಲಿ. ಗುಬ್ಬಿ ಬಾಳ ಅನ್ತೈತೆ ಚೂ ಚೂ ಚೂವ, ಹರ್ನಾನ ಹೊಡಿಯ ಗುಬ್ಬಿ ಬಾಳ ಅನ್ತೈತೆ ಚೂ ಚೂ ಚೂವ, ಹರ್ನಾನ ಹೊಡಿಯ. ಬೆಕ್ಕದಾಗಲಿ ಬೆಂಕಿ ಹತ್ತಲಿ ನಿನ್ನ ಸಲುವಾಗಿ ಕೆಟ್ಟೈತೆ ತಲಿ, ಗುಬ್ಬಿ ಅನ್ತೈತೆ ಬಾಳ ಚೂ ಚೂವ.
ಸಾಲು ಮುಖದ ಡೇಂಜರ್ ಸಾಹಿತ್ಯಗಾರ ಎಲ್ಲ ಲಿಂಗ್ ಮಾತನಾಡುವ ಇವರ ಮೊಬೈಲ್ ನಂಬರ್ 86864630. ಮಸ್ತ ಪಿಸ ಕೊಡಲೆನ ಕಿಸ ಮಸ್ತ ಪಿಸ ಕೊಡಲೆನ ಕಿಸ ಮಸ್ತ ಪಿಸ ಕೊಡಲೆನ ಕಿಸ ಹೊಟ್ಟೋಣ ಬಾ ಒಂದ ಡ್ಯಾನ್ಸ ಗೊಬ್ಬಿ ಅಂತೈತಿ ಬಾ ಚೋ ಚೋ ಹೊಟ್ಟವನ ಗೊಬ್ಬಿ ಅಂತೈತಿ ಬಾ ಚೋ ಚೋ ಚಾರ್ಲಿ ಲೇ ಬೆಪ್ಪ ಇನ್ನು ಅವಳ ತಲೆಗೆ ಡ್ಯಾನ್ಸಿನಿಂದ ಹೋಗಿಲ್ಲೇನಲೇ ಏನ್ರಿ ಅಪ್ಪ ಆಕಿ ಚೂಚು ಅನ್ನಿಸ್ತಾಳ ನೋಡ್ ಮಂಗ್ಯ ಮಗ ಹಂಗ ಲೇ ತಕ್ಕಿಸ್ಕೊಂಡಂಗ್ ಮಾಡ್ತಾನ್ರಿ ಅಪ್ಪ ನಡಿಲೇ. ಹೋಗ್ರಿ ಏನ್ ಡಾನ್ಸ್ ಮಾಡ್ತಾಳು ತಲೆಗೆ ಏರ್ಬಿಟ್ಟತ್ರಿಪ್ಪ. ನಡಿಲೇ ನಡಿ ಫ್ಯಾಕ್ಟ್ರಿ ಕಡೆಗೆ ಹೋಗಿ ಸ್ವಲ್ಪ ವ್ಯವಹಾರ ನೋಡ್ಕೊಂಡು ಬರೋಣ. ನಡಿಲಿ ನಮ್ಮೂರ ಜಾತ್ರೆ ಅಲ್ಲ ಈ ಮಂಗ್ಯಾನ ಮಕ್ಕಳಿಗೆ ಕ್ವಾರ್ಟರು ಸಿಗತೈತಿ, ಸಂಜೆಕ್ ಮೀಟ್ರು ಏರ್ತೈತಿ ಮಂಗ್ಯಾನ ಮಕ್ಕಳಿಗೆ. ಅಲ್ಲ ನಮ್ಮ ಹುಡುಗರು ರೇಟ್ ಚಂದ ಕುದುರಿಸೋಗು ಹಾಕ್ತಾರ, ಊರಲ್ಲಿ ಜಾಂಚ್ಬಾತ್ ಹಚ್ಚಿ ಬಡಿದು ಮಾಡ್ತಾರ. ಈ ಮಂಗ್ಯಾನ ಮಕ್ಕಳಿಗೆ ಅದ ಹುಡುಗರ ಮೇಲೆ ಯಾಕೆ ಮನಸ್ಸು ಮಾಡಿದ್ರ ಈ ಸೈದಾಪುರ ಊರಾಗ ನಿತ್ತ ಗ್ರಾಮ ಪಂಚಾಯತಿ ಅಧ್ಯಕ್ಷ ಆಗ್ಬೋದು. ಸಿಗುತ್ತೈತಿ ಅಂದ್ರ ಮಕ್ಳು ಎಲ್ಲ ಬಳಗೋಲ್ ಓಡಾಡ್ತಾರ್ರಿ ಮಗನ ಮಕ್ಳ. ಬಳಗೋಲ್ ಅದ್ರಾಗ ನಾವು ಕೈಕಾಲ ಆಡ್ಸಿದ್ರ ಆಯ್ತು. सिवा जगत तैयार करके सो गया, ब्रह्म जीवन को निर्माण करके बोल गया. ಆದರೆ ನನ್ನಿಂದ ಸೃಷ್ಟಿಗೊಂಡ ದುರಹಂಕಾರ ಸುಂಟರಾಳಿಯಿಂದ ಈ ಸಾಮ್ರಾಜ್ಯದಲ್ಲಿ ಕುಖ್ಯಾತ ನಾಯಕನಾಗಿ ನನ್ನ ರೌಡಿ ಸಾಮ್ರಾಜ್ಯದಲ್ಲಿ ಅದ್ದೂರಿ ದರ್ಬಾರ್ ಮಾಡುವುದು ಈ ಕೆಂಗೆಟ್ಟ ಕಾಳಿಂಗ ಅಲಿಯಾಸ್ ಬೆಂಕಿಯ ಪ್ಲಾನ್. ಲೇ ವಜ್ರಕಾಂತ್,
ನಿನಗೆ ಸಿರಿತನ ಚೆಂದಿಸುವ ಸಮಯ ಸಮೀಪ ಬಂದಾಯಿತು. ನಾನು ಹೆಣದ ಚಂಡರ ಬಲೆಯಲ್ಲಿ ಬಿದ್ದು ಒದ್ದಾಡುವುದ ನೀನಾದೆ. ಸೊಕ್ಕಿನಿಂದ ಮೆರೆತಿರುವ ನಿನ್ನ ತಂಗಿಯ ಶೀಲ ಸುಖ ಅನುಭವಿಸಿ ಬಿಸಾಕುವೆ ಮುಸುರೆಯ ಕತ್ತಿಗೆ. ನನ್ನ ಸೂತ್ರನ ಈ ಮೋನಿಕಾ ಬಂದಾಯ್ತು. ಬರಲಿ ಬರಲಿ. ಹಾಯ್ ರಾಜ, ಅದೇಕೋ ಅರ್ಜೆಂಟಾಗಿ ಬಾ ಅಂತ ಫೋನ್ ಮಾಡಿದ್ರಲ್ಲ, ಅಂತ ಇಂಪಾರ್ಟೆಂಟ್ ಕೆಲಸವೇನಾದ್ರೂ ಇತ್ತ? ಕೇವಲ ಇಂಪಾರ್ಟೆಂಟ್ ಅಲ್ಲವೇ ಮೋನಿಕಾ, ವೆರಿ ವೆರಿ ಇಂಪಾರ್ಟೆಂಟ್ ವಿಷಯವಿದೆ. ಗುರಿ ನೋಡಿ ಎಸೆದ ಎನ್ನ ಕಲ್ಲಿನ ಹೊಡೆತಕ್ಕೆ ಸದ್ಯದಲ್ಲಿ ಕವಿ ಬೆರೆದ ಕಥೆಯನ್ನು ತಿರುಮುರಿ ಮಾಡುವೆ. ಅಂದ ಹಾಗೆ ನಿನಗೆ ಕೊಟ್ಟ ಕೆಲಸ ಮುಗಿಸಿರುವೆ ತಾನೆ? ಈಗಾಗ್ಲೇ ಆ ಫ್ಯಾಕ್ಟರಿ ರೆಕಾರ್ಡರ್ ನನ್ನ ಕೈಗೆ ಸೇರಿಲ್ಲ. ಯಾವಾಗ ನೋಡಿದ್ರು ಆ ಚಾಲಿ ನಾನು ಮಾಡೋ ಕೆಲಸಕ್ಕೆ ಅಡ್ಡ ಬಂದು ನನ್ನ ಕೆಲಸವನ್ನೇ ಕೆಡಿಸ್ತಾ ಇದ್ದಾನೆ. ಬೇಗ ಮಾಡಿ ಮುಗಿಸು ಮೋನಿಕಾ. ಆಚಾರ್ಯಗೆ ಸ್ವಲ್ಪ ಹಣದ ಆಶೆ ತೋರಿಸಿದರೆ ಸುಮ್ಮನೆ ಬಿಟ್ಟಿರುತ್ತಾನೆ. ಅವನ ವಿಷಯ ನನಗೆ ಬಿಡು. ಆ ಪ್ರಕ್ರಿಯೆ ರೆಕಾರ್ಡ್ ನಮ್ಮದಾದರೆ ಇಡೀ ಊರಿನ ರೈತರು ನಮ್ಮ ಅಡಿ ಆಳಾಗಿ ಬಿದ್ದಿರುತ್ತಾರೆ. नहीं है समझौते कुछ भी नहीं संकल्प हो सकता. जितना प्रयत्न करते हैं उतना फल मिलता है. ಎಸ್ ರಾಜ, ಈ ಜೀವನ ಇರುವುದೇ ನಿಮಗಾಗಿ. ಈ ಜೀವ ನಿಮಗೋಸ್ಕರ ಹಗಲಿರುಳು ಕಾಯ್ತಾ ಇದೆ. ನನ್ನೊಂದಿಗೆ ಹಾಡಿ ಆನಂದದಿಂದ ಕಳಿಬಾರದೆ. ಮೋನಿಕಾ, ಯಾರು ಇರದ ಈ ನಿಸರ್ಗದ ಮಧ್ಯೆ ನಿನ್ನ ಪಾದ ಕಟ್ಟಡದಿಂದ ಒಂದು ಸೊಗಸಾದ ಹಾಡು ಮೂಡಿ ಬರಲಿ. ಈ ಕಳ್ಳ ಕಡಿಮೆ ಮೋಸಗಾರರೊಂದಿಗೆ ನೀನು ಅದು ಈ ಸಮಯದಲ್ಲಿ ನಿರ್ಭಯವಾದ ಸ್ಥಳದಲ್ಲಿ ಈ ಎರಡು ಘಟಸರ್ಪಗಳ ಮಿಲನದ ಮಧ್ಯೆ ಬಂದು ಡಿಸ್ಟರ್ಬ್ ಮಾಡಿದನಲ್ಲ, ಯಾರಿವನು? ನನ್ನ ಮೋಸದ
ಪ್ರೀತಿ ಪಲ್ಲಕ್ಕಿಗೆ ವಾರಸ್ಥಾನ ಇದಾನೆ ಅಂತ ಹೇಳಿಲ್ಲ. ಅದುವೇ ಇದು. ನಾನು ಉಪಯೋಗಿಸಿಕೊಂಡು ಬೀಸಾಕುವ ಗೊಂಬೆ. ಏನು ನೀನು ಉಪಯೋಗಿಸೋ ಗೊಂಬೆನ? ಲೇ, ನಿನಗೆ ಪ್ರೀತಿ ಪ್ರೇಮ ಎಂದರೇನು ಗೊತ್ತಾ? ಅಂತಹ ಪವಿತ್ರವಾದ ಶಬ್ದಕ್ಕೆ ಕಳಂಕ ತಂದ ಮೋಸಗಾರ್ತಿ ನೀನು. ಮೊದಲು ಹಳ್ಳಿಯ ರೈತ ಹುಡುಗರನ್ನು ಪ್ರೀತಿ ಪ್ರೇಮವೆಂದು ನಂಬಿಸಿ ನಿಮ್ಮ ಮೋಸದ ಆಟಕ್ಕೆ ಆಟದ ಗೊಂಬೆಯನ್ನಾಗಿ ಮಾಡಿಕೊಂಡು ನಿಮ್ಮ ಕಾಮ ತೀರಿದ ಮೇಲೆ ಉಂಡು ಎಲೆ ಬಿಸಾಕಿದ ಹಾಗೆ ಬಿಸಾಕಿವರಲ್ಲ. ಲೇ, ನಿಮಗೆ ಮಾನ ಮರ್ಯಾದೆ ಇಲ್ವಾ? ಮಾನ ಮರ್ಯಾದೆ ಬಗ್ಗೆ ನಿನ್ನಿಂದ ಉಪದೇಶಿಸಿದ ಮಾತನ್ನು ಕೇಳುವಂತ ಅವಶ್ಯಕತೆ ಕೂಡ ನನಗಿಲ್ಲ. ಸುಮ್ಮನೆ ಬಾಯಿ ಮುಚ್ಕೊಂಡು ಹೋಗ ಇಲ್ಲಿಗ. ಹೋಗದಿದ್ದರೆ ಏನು ಮಾಡುವಲೇ ಮೋಸಗಾರ್ತಿ? ಇದು ನನ್ನ ಊರು, ಸಕ್ಕರೆ ನಾಡಿನ ಅಕ್ಕರೆ ಹುಡುಗ, ಕಂಡು ಮೆಟ್ಟಿದ ನಾಡು ಈ ಪುಣ್ಯ ಭೂಮಿ ಸೈದಾಪುರ ಗ್ರಾಮದಲ್ಲಿ ಜನಿಸಿದ ವೀರ ಪುರುಷ ನಾನು. ಎಲ್ಲಿಂದಲೇ ಬಂದು ನನಗೆ ಮೋಸದ ಪ್ರೀತಿ ತೋರಿಸಿ ಹೊರಟು ಹೋಗು ಎನ್ನುವೆಯಾ ಹೆಮ್ಮಾರೆ? ಮೊದಲು ನೀನು ಈ ಊರಿಂದ ನನ್ನ ಮನಸ್ಸಿನಿಂದ ಹೊರಟು ಹೋಗು. ಈ ಪುಣ್ಯ ಭೂಮಿಯಲ್ಲಿ ಸೀತಾಮಾತೆ ಸತೀಶ ಕೂವಾಯಿ ಅಂತ ಮಹಾನ್ ಪ್ರತಿವ್ರತೆಯರು ಹುಟ್ಟಿ ಬೆಳೆದ ನಾಡು ಇದು. ನೀನು ಇಲ್ಲೇ ಇದ್ದರೆ ಈ ನಮ್ಮ ಪವಿತ್ರವಾದ ಸಂಸ್ಕೃತಿಯನ್ನು ಹಾಳು ಮಾಡುತ್ತೀಯ. ನನಗೆ ಹುಚ್ಚು ಹಿಡಿಯುತ್ತಿದೆ. ನನ್ನ ಕಣ್ಣಿ ಎದುರಿಗೆ ಇರಬೇಡ. ಹೋಗು, ದೂರ ಹೋಗು. ನನಗೆ ಹೊರಟು ಹೋಗು ಅಂತ ಹೇಳಲು ನೀನ್ಯಾರು? ನನಗೇನು ತಾಳಿ ಕಟ್ಟಿದ ಗಂಡನೋ ಅಥವಾ ಪ್ರಾಣಕ್ಕೆ ಪ್ರಾಣ ಕೊಡುವ ಆನಂದ ಪ್ರಿಯಕರಣ? ಅದ್ಯಾವುದೋ ಅಲ್ಲಲೇ ಹುಚ್ಚು ನಾಯಿ. ನಿನ್ನ ಪ್ರೀತಿ ಎಂಬ ಮಾಯದ ಜಿಂಕೆ ಎಂದು ಬಿದ್ದು ನಾನು ಹುಚ್ಚನಾದೆ. ನನ್ನ ಭವಿಷ್ಯವನ್ನೇ ಹಾಳು ಮಾಡಿಕೊಂಡ ಪಾಪಿ ನಾನು. ಮೋನಿಕಾ, ನನ್ನ ಮೇಲೆ ದ್ವೇಷವಿದ್ದರೆ ಹೊಡಿ, ಬಡಿ, ಕೊಂದು ಹಾಕು. ಆದರೆ ಪ್ರೀತಿಸುವುದಿಲ್ಲವೆಂದು ಮಾತ್ರ ಹೇಳಬೇಡ. ನೀನಿಲ್ಲದೆ ಹೋದರೆ ನಾನು ಇದ್ದು ಸತ್ತಂತೆ. ನಿನ್ನ ಕೈ ಮುಗಿದು ಬೇಡಿಕೊಳ್ಳುತ್ತೇನೆ ಮೋನಿಕಾ. ನನ್ನ ಕೈ ಬಿಡಬೇಡ ಮೋನಿಕಾ, ನನ್ನ ಕೈ ಬಿಡಬೇಡ. ಸಾರಿ ಆಚೆ ಧನದ ಶಗನಿ ಎತ್ತುವ ಆ ನಿನ್ನ ಹೊಲಸಾದ ಕೈಗಳಿಂದ ಇನ್ನೊಂದು ಸಾರಿ ನನ್ನನ್ನು ಮುಟ್ಟಬೇಡ. ಇಲ್ಲಿವರೆಗೂ ನಮ್ಮಿಬ್ಬರ ಮಧ್ಯೆ ನಡೆದಿದ್ದು ಒಂದು ಕೆಟ್ಟ ಕೆಲಸ ಅಂತ ತಿಳಿದು ಹೊರಟು ಹೋಗು ಇಲ್ಲಿದ. ಮೋನಿಕಾ, ಶಗಣಿ ಎತ್ತುವ ಈ ಕೈಗಳನ್ನು ಹೊಲಸುವಂದೆಯಾ? ಇದೇ ಕೈಗಳಿಂದ ಪವಿತ್ರವಾದ ಹಸುವಿನ ಹಾಲನ್ನು ಕರೆದು ನಿಮ್ಮಂತವರಿಗೆ ಕುಡಿಯಲು ಕೊಟ್ಟಾಗ, ಪಂಚಾಮೃತವೆಂದು ಸೇವನೆ ಮಾಡುವಾಗ ಬಡಿಯಲಿಲ್ಲವೇ ಆ ನಿನ್ನ ಮೂಗಿಗೆ ಈ ಶಗಣಿಯ ವಾಸನೆ? ಅಷ್ಟೇ ಯಾಕೆ ಇದೇ ಪವಿತ್ರವಾದ ಭೂಮಿ ತಾಯಿಯ ಮಡಿಲಿಗೆ ಪವಿತ್ರವಾದ ಬೀಜವನ್ನು ಉತ್ತಿ ಬಿತ್ತಿ ಅದರಿಂದ ಬರುವ ಫಲವನ್ನು ಅನ್ನವೆಂದು ಸ್ವೀಕರಿಸುವಾಗ ಬಡಿಯಲಿಲ್ಲವೇ ಆ ನಿನ್ನ ಮೂಗಿಗೆ ಈ ನನ್ನ ಕೆಟ್ಟ ವಾಸನೆ? ಅಷ್ಟೇ ಯಾಕೆ ಮಳೆ, ಗಾಳಿ, ಚಳಿ ಈ ಯಾವುದನ್ನು ಲೆಕ್ಕಿಸದೆ ಅನ್ನ ಹಾಕುವ ಈ ರೈತನ ಕೈಗಳನ್ನು ಹೊಲಸುವ ಅಂದೇ ಅಲ್ಲ. ಛೇ, ನಿನ್ನಂತ ಬ್ಯಾಟಿ ಸೋಲಾಡಿ ಹುಡುಗಿಯರಿಗೆ ಪ್ರೀತಿ ಪ್ರೇಮ ಎಂದರೆ ಪಾರ್ಟಿ, ಲಾರ್ಜ್ ರೆಸ್ಟೋರೆಂಟ್ ನಲ್ಲಿ 5 ನಿಮಿಷ ಕಾಮವನ್ನು ತೀರಿಸಿಕೊಳ್ಳುವುದಕ್ಕೂ ನೀವು ಪ್ರೀತಿ ಪ್ರೇಮ ಎಂದು ಕರೆಯುತ್ತೀರಿ. ಆದರೆ ನಾವು ರೈತರ ಮಕ್ಕಳು ಹಾಗಲ್ಲ. ಪ್ರೀತಿ ಪ್ರೇಮವೆಂದರೆ ಸತಿಪತಿಯರು 100 ವರ್ಷ ಸುಖ ಸಂತೋಷದಿಂದ ಬಾಳುವ ಪ್ರಾರಂಭದ ಮೊದಲು ಮೆಟ್ಟಿಲು ಅಂತೀವಿ. ಅಂತ ಪ್ರಥಮ ಮೆಟ್ಟಿಲಿಗೆ ಕಳಚಿಕೊಂಡ ಕುಲಗೆಟ್ಟ ನಾರಿ ನೀನು. ಮೋನಿಕಾ, ಆವೇಶದಲ್ಲಿ ಏನೇನೋ ಮಾತಾಡಿಬಿಟ್ಟೆ. ತಪ್ಪು ಎಣಿಸಿದರೆ ನನ್ನನ್ನು ಕ್ಷಮಿಸು. ಈ ಊರೇ ನನ್ನ ಜಗತ್ತು, ಈ ಕೃಷಿಯೇ ನನ್ನ ಸಂಸಾರ ಎಂದು ತುಡುಕೊಂಡು ತಿನ್ನುವ ನನಗೆ ನೀನು ಪ್ರೀತಿಯ ಪಾಯಸ ಉಣ್ಣಿಸಿದೆ ಯಾಕೆ ಮೋನಿಕಾ?
ಪ್ರೀತಿಯ ಪಾಶ ಉಣ್ಣಿಸಿದೇಕೆ? ನನ್ನ ಮೇಲೆ ದ್ವೇಷವಿದ್ದರೆ ಒಂದೇ ಸಾರಿ ನನ್ನನ್ನು ಕೊಂದು ಹಾಕು, ಇಲ್ಲವಾದ್ರೆ ನಾನು ಸಾಯುವೆ, ನಿನ್ನನ್ನು ಸಾಯಿಸುವೆ. ಗುಡ್ ಬೆಂಕಿ, ಈ ಕತ್ತೆ ಬಡವನಿಗೆ ಸರಿಯಾದ ಶಿಕ್ಷೆಯನ್ನು ನೀನು ವಿಧಿಸಿದೆ. ನನ್ನನ್ನು ಮದುವೆಯಾಗಲು ಕೋಟ್ಯಾಧೀಶ್ವರ ಸಾಲಾಗಿ ಬಂದು ನಿಲ್ಲುತ್ತಾರೆ. ಇನ್ನು ವರ್ಷಕ್ಕೆ 6 ತಿಂಗಳಿಗೆ ತೊತ್ತು ಅನ್ನಕ್ಕಾಗಿ ಕೈ ಚಾಚುವ ಈ ರೈತನನ್ನು ನಾನು ಕೈ ಹಿಡಿಬೇಕಾ? ಅದು ಕಾಣಿಸಲ್ಲಿ ಆಗದು ಕೂಡ ಮಾತಾಗಿದೆ ಬೆಂಕಿ. ಹೇಗಿದೆ ಈ ಬೆಂಕಿ ಹೆಣದ ಭಯಾನಕ ಬಲೆ? ನಾನು ಹೆಣೆಯುವ ಮೋಸದ ಬಲೆಯಲ್ಲಿ ಪ್ರತಿಯೊಬ್ಬರು ಬೀಳಲೇಬೇಕು. ನಿನ್ನ ಗೆಳೆಯನ ಸೂರ್ಯನ ಕತ್ತು ನೆಲಕ್ಕೆ ಬೆತ್ತು. ಮೋನಿಕಾ, ನಡೆ ಹೋಗೋಣ. ನಡೆ ಬೆಂಕಿ, ಇವನ ದೇಹವನ್ನು ಹದ್ದು ಕೋಗಿಗಳ ತಿಂದು ಸರ್ವನಾಶ ಮಾಡಲಿ. ಬನ್ನಿ ಹೋಗೋಣ. ಮೋನಿಕಾ, ಮೋನಿಕಾ ನನಗ್ ಮೋಸ ಮಾಡಂಗಿಲ್ಲ. ಮೋನಿಕಾ ನನಗ್ ಮೋಸ ಮಾಡಂಗಿಲ್ಲ. ಆಕಿ ಬಹಳ ಚಲೋ ಅದಾಳ. ನನ್ ಮೋನಿಕಾ ನಾ ಅಂದ್ರ ಬಹಳ ಪ್ರೀತಿ. ನನ್ ಮೋನಿಕಾ ನನಗೆಂದೂ ಮೋಸ ಮಾಡಂಗಿಲ್ಲ. ಮೋನಿಕಾ, ನಾನು ಬರ್ತೀನಿ, ನನ್ನೂ ಕರ್ಕೊಂಡ ಸಿಟಿಗೆ ಹೋಗ್ಕೋ ಮೋನಿಕಾ. ಮೋನಿಕಾ, ನಾನು ಬರ್ತೀನಿಲ್ಲೇ. किसके बात से तुम डरो मत, किसके उम्दा पर तुम रहो मत किसी पर, भरोसा करके तुम जियो मत. This is my policy. ಕನಸು ಕಾಣುವವನೇ ಕನಸುಗಾರ, ಜನ ಗಳಿಸಿದವನೇ ಜನನಾಯಕ, ಹಣ ಗಳಿಸಿದವನೇ ಸಾಹುಕಾರ, ಹುಡುಗಿಯರ ಹಿಂದೆ ಬಿದ್ದವನೇ ಹುಚ್ಚ. ಈ ಪ್ರಪಂಚದಲ್ಲಿ ಮನುಷ್ಯ ಸಂತೋಷವಾಗಿ ಬಾಳಿ ಬದುಕಬೇಕೆಂದರೆ ದುಡ್ಡು ಬೇಕು. ದುಡ್ಡು ಹೊಂದಿದ್ದರೆ ಸಾಕು, ನಾವು ಏನ್ ಬೇಕಾದನ್ನು ಸಾಧಿಸಬಹುದು. ಈ ಜಗತ್ತಿನ ಅಡಿಪಾಯ ಇರೋದೇ ಹಣದ ಮೇಲೆ. ಹಣದಿಂದಲೇ ಜನರನ್ನು ಖರೀದಿಸಿ, ನನಗೆ ಇಷ್ಟ ಬಂದ ಹೆಣ್ಣುಗಳನ್ನು ಅನುಭವಿಸಿ, ಮಜಾ ಮಾಡಿ, ಅವರಿಗೆ ಸಜಾ ನೀಡಿ ನನ್ನ ಕಾಮದಾಹ ಇಂಗಿಸಿಕೊಳ್ಳುವೆ. ವಜ್ರಕಾಂತ್, ನಿನ್ನ ಬಲಗೈ ಬಂಡ
ಸರ್ವ ಸಂಪತ್ತವನ್ನು ದೋಚಿಕೊಂಡು ನಿನ್ನ ತಂಗಿ ಪಲ್ಲವಿ ಏನಂತೂ ಬಣ್ಣಿಸಲಿ ಅವಳ ಸೌಂದರ್ಯದ ಸೊಬಗವನ್ನು. ಸುರ ಸುಂದರಿಯಾದ ರಂಬೆ ಊರ್ವಶಿ ಮೇಲಕಿಯರಿಗೆ ಎಲ್ಲಾದರೂ ಸ್ವಲ್ಪ ಕಪ್ಪು ಚುಕ್ಕಿ ಇರಬಹುದು. ಆದರೆ ಅಂಬರದ ಕಂಬಣದಲ್ಲಿ ರವಿಯೋ ಮೂಡಿ ಬಂದ ಹಾಗೆ ಪಲ್ಲವಿಯ ಛಲವು ನಿಜಕ್ಕೂ ಬೇಲೂರ ಶಿಲ್ಪಿಯಂತೆ ಸೃಷ್ಟಿಸಿದ್ದಾನೆ ಆ ಬ್ರಹ್ಮ. ಅಷ್ಟೊಂದು ಸೌಂದರ್ಯದ ರಾಶಿಯನ್ನು ಹೊತ್ತು ನಿನ್ನನ್ನು ನನ್ನ ಅರಮನೆಯ ರಾಣಿಯಾಗಿ ಮಾಡಿಕೊಳ್ಳದಿದ್ದರೆ ನನ್ನಂತ ಮೂರ್ಖ ಬೇರೆ ಯಾರು ಇಲ್ಲ. ಓಹೋ, ಮನದಲ್ಲಿ ನೆನೆಯುವುದರಲ್ಲಿ ಎನ್ನ ಮನದಾರಿಸಿ ಚಂದುಳ್ಳ ಚಲವಿ ಪಲ್ಲವಿ ಈತ ಕಡೆನೇ ಬರುತ್ತಿದ್ದಾಳೆ. ಬರಲಿ ಬರಲಿ, ಇಂದು ಎನ್ನ ಮೋಸದ ಕಾಲನ್ನು ಎಸೆದು ಗಾಳಕ್ಕೆ ಹಾಕಿಕೊಳ್ಳಲೇಬೇಕು. ಹಲೋ ಮಿಸ್ ಪಲ್ಲವಿ ಅವರೇ, ಈ ಕಡೆ ತಮ್ಮ ಪ್ರಯಾಣ? ಯಾಕೆ ಹೊರಗಡೆ ಸುತ್ತಾಡಿಕೊಂಡು ಬರಬೇಕಾದ್ರೆ, ಈ ಪ್ರಕೃತಿ ಸೌಂದರ್ಯ ಸವಿಯಬೇಕಾದ್ರೆ ಯಾವುದಾದ್ರೂ ದೋಣಿ ನಾಯಕನ ಅಪ್ಪಣೆಯ ಪಡಿಬೇಕಿದ್ದೇನು? ನೋ ನೋ ನೋ, ನೀವು ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದ್ದೀರಾ ಮಿಸ್ ಪಲ್ಲವಿ ಅವರೇ. ತಮ್ಮಂತ ಅಗರ್ಭ ಶ್ರೀಮಂತರ ಮೇಲಾಗಿ ಕೈಗೊಂದು ಆಳು ಕಾಲಿಗೊಂದು ಆಳಿರುವ ತಾವು ಕಾಲ್ನಡಿಗೆಯಿಂದ ಹೊರಗಡೆ ಬರುವುದು ಮುಜುಗರ ಅನಿಸುತ್ತದೆ. ನೀವು ಅಂದ್ರೆ ಏರ್ಪಾಡು ನಾನು ಮಾಡಿಸುತ್ತೇನೆ. ಆ ತೊಂದ್ರೆ ನನಗೋಸ್ಕರ ಯಾರು ತೆಗೆದುಕೊಳ್ಳಬೇಕಾಗಿಲ್ಲ. ನೋಡು ಮಿಸ್ಟರ್ ವೆಂಕಿ, ನೀನು ನನ್ನ ಅಣ್ಣನ ವ್ಯವಹಾರದಲ್ಲಿ ಭಾಗಿಯಾಗಿರಬಹುದು, ಆದ್ರೆ ನನ್ನ ವಿಷಯದಲ್ಲಿ ಮೂಗು ತೋರಿಸಿದೆಯಾದ್ರೆ ಪಲ್ಲವಿ, ನಿನ್ನನ್ನು ನನ್ನ ಹೃದಯ ಎಂಬ ಪಲ್ಲಕ್ಕಿಯಲ್ಲಿ ಇಟ್ಟು ಪೂಜಿಸುತ್ತಿರುವೆ. ಅಂದ್ರೆ ನಿನ್ನ ಮಾತಿನ ಅರ್ಥ? ನೋಡು ಪಲ್ಲವಿ, ಸುತ್ತಿ ಬರಿಸಿ ಮಾತಾಡುವ ಅಭ್ಯಾಸ ನನಗೇವಿಲ್ಲ. ನೇರವಾಗಿ ವಿಷಯಕ್ಕೆ ಬರುತ್ತೇನೆ. ಮೊದಲ ಬಾರಿ ನಾನೆಂದು ನಿಮ್ಮ ಊರಿಗೆ ಕಾಲಿಟ್ಟಿದ್ದೇನೋ ಅಂದೇ ನಿನ್ನ ಸೌಂದರ್ಯಕ್ಕೆ ಮಾರಿ ಹೋಗಿದ್ದೇನೆ. ನನ್ನ ಜೀವನದಲ್ಲಿ ಮದುವೆ ಅಂತ ಸುಮಂಗಳ ಕಾರ್ಯವಾಗಬೇಕಾದರೆ ಅದು ನಿಮ್ಮೊಂದಿಗೆ ಎಂದು ತೀರ್ಮಾನಿಸಿದ್ದೇನೆ. ನನ್ನ 106 ಜನ ಅರಸಿಯರಲ್ಲಿ ನಿನ್ನನ್ನೇ ನನ್ನ ಪಟ್ಟದರ್ಶಿ ಮಾಡಿಕೊಳ್ಳುತ್ತೇನೆ. ಏನಂತೀಯಾ? ಕಾಲಲ್ಲಿರುವ ಬೆಟ್ಟು ತೆಗೆದು ನಿನ್ನ ಮೋಟೆ ಕೆತ್ತು ಹಾಗೆ ಬಡಿಬೇಕು ಅಂತೀನಿ. ಚಪ್ಪಲಿಯು ಎಸಿ ರೂಮಿನಲ್ಲಿ ಬಿಟ್ಟಿದ್ದೇವೆ ಅಂದ್ರೆ ಅವುಗಳನ್ನು ತಲೆ ಮೇಲೆ ಹೊತ್ತುಕೊಂಡು ತಿರುಗಾಡಲು ಮೂರ್ಖರಲ್ಲ. ಅಂದ್ರೆ ಅರ್ಥ ಆಗ್ಲಿಲ್ವೇ? ನಿನ್ನಂತ ಕಾಮುಕನಿಗೆ ಇಂಥ ಶುಭವಾಣಿ ಅರ್ಥವಾಗುವುದಿಲ್ಲ. ಏನಕ್ಕೊಬ್ಬಳ ಹೆಣ್ಣಿನ ಮಾನ ಹರಾಜು ಹಾಕುವುದು, ಬಡವರ ಆಸ್ತಿ ದೋಚಿಕೊಳ್ಳುವುದು, ಸರ್ಕಾರದ ಕಾಯ್ದೆ ಕಾನೂನುಗಳನ್ನು ತಿರುವು ಮುರುವು ಮಾಡುವುದು, ಇದೆಲ್ಲ ಮಂಕು ಮಾಡಿದ ಮಾನಿಗಡೆ ಬುದ್ಧಿಗೆ ಎಲ್ಲಿ ಅರ್ಥವಾಗುತ್ತದೆ? ಎಲೆ ಪಲ್ಲವಿ, ಮೆತ್ತಗೆ ಮಾತನಾಡಿ ಒಲಿದಿಸಿಕೊಳ್ಳಬೇಕೆಂದರೆ ಎಷ್ಟೊಂದು ಹಾರಾಡುತ್ತಿರುವೆಯಲ್ಲ ಸೊಕ್ಕಿನ ಹೆಣ್ಣೆ. ಸುಮ್ಮನೆ ಹಠ ಮಾಡಬೇಡ. ನಿನಗೆ ಏನು ಬೇಕು, ನಿನಗೆ ಎಷ್ಟು ಹಣ ಬೇಕು ಕೇಳು, ಕೊಡುತ್ತೇನೆ. ಆದರೆ ಒಂದೇ ಒಂದು ಸಾರಿ ನೀನು ನನ್ನವಳಾದರೆ ನಿನ್ನ ಸೌಂದರ್ಯ ಸವಿಯಬೇಕೆನ್ನುತ್ತಿದೆ ನನ್ನ ಮನ. ಅವಿವೇಕಿ, ಕಾಸು ಇದೆ ಎಂದು ಕುಬೇರ್ನಂತೆ ಬೇರೆದು ಹೇಸಿ ಕೆಲಸ ಮಾಡ್ತಾ ಇದೆಯಲ್ಲ, ನಾಚಿಕೆ ಮಾನ ಮರ್ಯಾದೆ ಇಲ್ವೇ ನಿನಗೆ? ನೋಡ, ಈ ದೇಹ ನನ್ನ ಕೈ ಹಿಡಿಯುವ ಪತಿರಾಯನ್ಗೆ ಮಾತ್ರ ಮೀಸಲು. ನನ್ನ ಗಂಡ ಕುರುಡನಾಗಿರ್ಲಿ, ಕೊಂಟನೆ ಆಗಿರ್ಲಿ, ಬಡವನೇ ಆಗಿರ್ಲಿ, ಅವನು ಕಟ್ಟುವ ತಾಳಿ ಅರಿಶಿನದ ಕೊಂಬೆ ಆಗಿರ್ಲಿ. ಆದ್ರೆ ನಿನ್ನಂತ ಕಾಮುಕರ ಹಣದಾಸೆಗೆ ಗುಣ ಮಾರಿಕೊಳ್ಳುವ ಗಯ್ಯಾಳಿ ಹೆಣ್ಣು ನಾನಲ್ಲ. ಮತ್ತೆ ಮತ್ತೆ ನನ್ನ ಶೀಲದ ಸನಿಹ ಬಂದ್ರೆ ಈಗ್ಲೇ ಎದ್ದು ಬಂದು ನಿನ್ನ ಎದಿಗೆ ಹೊಡೆಯುತ್ತಾರೆ ಈ ಸಮಾಜದ ಗಂಡುಳ ಗರ್ತಿಯರು. ಲೇ ಪಲ್ಲವಿ, ಈ ನಿನ್ನ ಗರತಿಯರ ಸಮಾಜದಲ್ಲಿ ಎಂತೆಂತ ಗರತಿಯರು ತುಂಬಿಕೊಂಡಿದ್ದಾರೆ ಗೊತ್ತಾ? ಸದ್ಯ ಇಲ್ಲದ ಸೂಳೆಗಾರಿಕೆ ಮಾಡುತ್ತಾ ದೊಡ್ಡ ದೊಡ್ಡ ದನಿಗಳಿಗೆ ಸೆರಗಾಸಿ ಬರುವ ಗಂಡುಳ್ಳ ಗರತಿಯರಿಷ್ಟಿಲ್ಲ ಈ ನಿನ್ನ ಸಮಾಜದಲ್ಲಿ. ಹೆತ್ತ ಮಗಳನ್ನು ವೇಷವಾಟಿಕೆ ಮಾಡಲು ಹಚ್ಚಿ ಅದರಿಂದ ಬರೋ ಹಣದಿಂದ
ಮಜಾ ಮಾಡುವ ತಲೆ ಹಿಡಿಕ ತಾಯಿ ಅಂದ್ರೆ ಎಷ್ಟಿಲ್ಲ ಈ ನಿನ್ನ ಕೆಟ್ಟ ನಾಡಿನಲ್ಲಿ. ಮಿಂಡನಿಗೆ ಹುಟ್ಟಿದ ಪಾಪದ ಪಿಂಡಕ್ಕೆ ಗಂಡನ ಹೆಸರು ಹೇಳುವ ಬಂಡ ಸೂಳೆಯರಷ್ಟಿಲ್ಲ ಈ ನಿನ್ನ ದರಿದ್ರ ದುನಿಯಾದಲ್ಲಿ. ಕಾಲೇಜ್ ಕಲಿಯುತ್ತೇನೆ ಎಂದು ಸಿಟಿಗೆ ಹೋಗಿ ಗುರುವಿನೊಂದಿಗೆ ಲಾರ್ಜ್ ರೆಸ್ಟೋರೆಂಟ್ ನಲ್ಲಿ ಬೆಡ್ ಬದಲಾಯಿಸಿ ಬರುವ ಬಣ್ಣದ ಹುಡುಗಿಯರೆಷ್ಟಿಲ್ಲ ಈ ನಿನ್ನ ಹಾಳು ಸಮಾಜದಲ್ಲಿ. ಅಂದ ಮೇಲೆ ಯಾವ ಕಡೆಯಿಂದ ಎದ್ದು ಬಂದು ಇದಕ್ಕೆ ಒದ್ದಿತ್ತಾರಲೇ ಆ ನಿನ್ನ ಗಂಡುಳ್ಳ ಗರತಿಯರು. ಕಾಮ ತುಂಬಿದ ಕಲಿಬರಿಕೆ ಕತ್ತೆ. ಹೆಣ್ಣಿನ ಬಗ್ಗೆ ಇಷ್ಟೊಂದು ಹೀನವಾಗಿ ಬೊಗತಾ ಇದೆಯಲ್ಲ. ಎಲ್ಲ ಹೆಣ್ಣುಗಳು ನೀನು ಅಂದುಕೊಂಡಂತೆ ಮಾನವನು ಬಿಟ್ಟು ಬದುಕುವುದಿಲ್ಲ. ಶೀಲ ಮಾರಿಕೊಂಡು ಹಣ ಗಳಿಸಬಹುದು, ಆದ್ರೆ ಹಣ ಕೊಟ್ಟು ಶೀಲ ಪಡೆಯಲು ಅದು ಎಂದಿಗೂ ಸಾಧ್ಯವಿಲ್ಲ. ಬಲ್ಲವರು ಹೇಳುತ್ತಾರೆ, ಅಡಿಕೆಗೆ ಹೋದ ಬಾಣ ಆನೆ ಕೊಟ್ಟರು ಬಾರದು ಎಂದು. ಈ ಪವಿತ್ರವಾದ ಭಾರತಾಂಬೆಯ ಪುಣ್ಯ ಭೂಮಿಯಲ್ಲಿ ಸತ್ಯವಾದ ಸಾವಿತ್ರಿ, ಹೇಮರೆಡ್ಡಿ ಮಲ್ಲಮ್ಮ, ಸಜ್ಜಲಗುಡ್ಡ ಶರಣಮ್ಮ, ಇಟಗಿ ಭೀಮಮ್ಮ, ಬೇಳುವಡ್ಡಿ ಮಲ್ಲಂ ತರಹ ಗರ್ತಿ ಗಂಗಮ್ಮರು ಮೆಟ್ಟಿದ್ದು ಮಣ್ಣು ಕದ ಇದು. ಕಾಮದ ನಶೆಯಲ್ಲಿ ಬದುಕುವ ನಿನ್ನನು ನಿನ್ನ ತಾಯಿ ನಿನಗೆ ಜನ್ಮ ನೀಡಿರುವುದು ನನ್ನಂತ ಒಂದು ಹೆಣ್ಣು. ಹಾಗಾದ್ರೆ ದೊಡ್ಡ ದೊಡ್ಡ ದಿಟ್ಟ ಪುರುಷರಿಗೆ ಶರ್ಗ ಹಾಸಿ ಹತ್ತಿರಬೇಕು ಆ ನಿನ್ನ ತಾಯಿ ಈ ನಿನ್ನ ಕಾಮದ ಪಿಂಡವನ್ನು. ಮಲ್ಲಿಗೆ ಹೂವಿನ ಮಕರಂದದಷ್ಟು ಪವಿತ್ರವಾದ ನನ್ನ ತಾಯಿಗೆ ಹಾದರದ ಹೆಣ್ಣೆ ಎಂದು ಯಾವ ಬಡ ಹೆಣ್ಣೆ ನಿನ್ನ ಶೀಲ ಸಮಯದೇ ನಾನು ಬಿಡಲಾರೆ. ಮುಂದೊಂದು ಶಬ್ದ ಮಾತಾಡಿದ್ರೆ ನನ್ನ ಕಾಲಲ್ಲಿರುವ ಚಪ್ಪಲಿಯಿಂದ ನಿನ್ನ ಬಾಯಲ್ಲಿರುವ ಹಲ್ಲುಗಳನ್ನು ಉದುರಿಸಿ ಬಿಟ್ಟೇನೋ. ಹುಚ್ಚು ಹೆಣ್ಣೆ, ಚೋಪ್. ನಿನಗೆ ಅಕ್ಕ ತಂಗಿ ತಾಯಿ ಇದ್ರಿಲ್ಲ ಮನೆಯಲ್ಲಿ. ನೀ ಕಾಮಲೆ ಕಣ್ಣಿನಿಂದ ನೋಡಿದ್ರೆ ಇಡೀ ಜಗತ್ತೇ ಹಳ್ಳಿಯಾಗಿ ಕಾಣುತ್ತದೆ. ಈ ನಿನ್ನ ಹೊಲಸು ಕಣ್ಣು ಕಿತ್ತು ಕೈಯಲ್ಲಿ ಕೊಟ್ಟೆನೋ ಜೋಕೆ. ಕಣ್ಣು ಕೀಳುವ ನಿರ್ಚಲ ಹೆಣ್ಣೆ, ಯಾಕೆ ಕೂಗಾಡಿ ಸಮಯ ಹಾಳು ಮಾಡುವೆ? ನೀನು ಕೂಗಿದರೆ ಬಂದು ನಿನ್ನ ಕಾಪಾಡವರು ಯಾರು? ಇಲ್ಲಿ ರಾತ್ರಿ ಒಂದಿಗೆ ದೀಪವು ಕತ್ತಲೊಂದಿಗೆ ಸರಸವಾಡಿ ಬೆಳಗಿನ ಜಾವ ನಿಧಾನವಾಗಿ ನೊಂದ ಹಾಗೆ ಏರಿ ನಿಂತ ನಿನ್ನ ಯೌವನವನ್ನು ನಿಧಾನವಾಗಿ ನಿನ್ನ ರೂಮ್ ಬರುತ್ತಾ ನನ್ನ ದೇಹದ ಸ್ಪರ್ಶದಿಂದ ಕರಗಿಸುವೆ. ನಯವಂಚಕ, ನಿನ್ನಂತವರಿಂದ ದಿನ ಎಷ್ಟು ಹೆಣ್ಣು ಮಕ್ಕಳ ಜೀವನ ಸರ್ವನಾಶವಾಗ್ತಾ ಇದೆ. ಇದಕ್ಕೆ ಅಂತ್ಯ ನೀಡಲು ನನ್ನ ಹೃದಯ ಗೆದ್ದ ಹುಲಿಯ ಬಂದೇ ಬರ್ತಾನೆ, ನೆನಪಿನಲ್ಲಿ ಇಟ್ಟಿಕೋ. ಹುಲಿಯ ನಾನೇ ರಾಜ ಹುಲಿ ಇರುವಾಗ ಅವನೇ ಇಲಿ ಒಂದೇ ಒಂದು ದಿನ ಬದುಕುತ್ತಾನೆ ಎಂಬ ಭರವಸೆಯ ಇರುವಾಗ, ಈ ಹೂವು ನಗುತ್ತಿರುವಾಗ 100 ವರ್ಷ ರೌಡಿ ಸಾಮ್ರಾಜ್ಯದಲ್ಲಿ ದರಬಾರ್ ನಡೆಸುವ ಈ ಗರ್ಭದ ಹುಲಿ ಈ ಊರಿನದಲ್ಲಿ ನಾನಿರುವಾಗ ಅವನೇ ದೊಡ್ಡ ಕಾಡಿನಲ್ಲಿಯೂ ಕೂಡ ಸೂರ್ಯನ ಕಿರಣ ಭೂಮಿಯನ್ನು ಒಂದು ಸಲ ಸ್ಪರ್ಶಿಸದೇ ಇರುವುದಿಲ್ಲ. ಹಾಗೆ ಕತ್ತಲ ಕವಿದ ನನ್ನ ಜೀವನದಲ್ಲಿ ಆಶಾ ಕಿರಣವಾಗಿರುವ ನನ್ನ ಹಮ್ಮೆರನ ಕೈಯಲ್ಲಿ ಸಿಕ್ಕು ಸತ್ತು ಹೋಗುವಕ್ಕಿಂತ ಮುಂಚೆ ಹಚ್ಕೊಂಡು ಹೊರಟು ಹೋಗುವ ಇಲ್ಲಿಂದ. ನಿನ್ನ ಕೃತಿಕ ಮಳೆಯ ಭರವಸೆ ಹೂವನ್ನು ಕಿವಿಗೆಟ್ಟರೆ ನಂಬುತ್ತಾನೆ ಎಂದು ತಿಳಿದಿರುವೆಯಾ? ಅದು ನಿನ್ನ ಮೂರ್ಖತನ. ನೋಡು ಮರಿ, ನೀನು ಇದೊಂದು ಊರಿನ ನೀರು ಕುಡಿದಿರುವೆ, ನಾನು ಆಲ್ ಸ್ಟೇಟ್ ನೀರು ಕುಡಿದಿರುವೆ. ಸುಮ್ಮನೆ ಸಲ ಸಾಡಿ ಸಾಯಬೇಡ. ಬಾ, ಹಚ್ಚಿಕೋ ನನ್ನ ದೇಹವನ್ನ. ಪಡ್ಡಿ ಮಗನೇ, ಬೆಳಗಾಯಿಗಳ ಕೈಯನ್ನು ನನ್ನ ಕೊಡ್ಲಿನ ನಿನ್ನ ರುಂಡ ಕೈಯಬೇಕಾಗುತ್ತದೆ ಮಗನೇ, ಎಚ್ಚರ. ನೀನ್ಯಾರಲೇ ಈ ಕಿಲ್ಲರ್ ಕಿಂಗ್ ಬೆಂಕಿಯ ಘಟ ಸರ್ಪವನ್ನು ಮುಟ್ಟೋದಕ್ಕೆ?
ನೀನು ಘಟ ಸರ್ಪವಾದರೆ ನಾನು ಗರಿ ಬಿಚ್ಚಿದ ಗರುಡ. ಚೆನ್ನಲೇ ಬಿಡಲಾರೆ ಮಗನೇ ಈ ಕೆಲ ತೊಟ್ಟ ಹಳ್ಳಿಯ ಹುಲಿಯ. ಹುಲಿಯ ಎಂಬ ಹೆಸರಿಟ್ಟುಕೊಂಡೆ ಎಂದು ಹುಲಿಯಂತೂ ಚೀರಲು ಬಂದರೆ ಹತ್ತು ನೋಡಿ ನಿನ್ನ ಗಟ್ಟ ಉರುಳಿಸಬೇಕಾಗುತ್ತದೆ. ಸೊಮ್ಮನೆ ಅವಳನ್ನು ನನಗೆ ಒಪ್ಪಿಸಿ ಇಲ್ಲಿಂದ ಹೊರಟು ಹೋಗಲು ಬಂದಿಲ್ಲ ಮಗನ, ನಾನು ಹೊರಟು ಹೋಗಲು ಬಂದಿಲ್ಲ. ಇನ್ನು ನನ್ನ ಪಲ್ಲವಿಯನ್ನು ಕೆಳಗೆ ನನ್ನ ರೋಷದ ಜ್ವಾಲಾಗ್ನಿಯನ್ನು ಹೊತ್ತಿಸಿದೆ. ಇದೇ ಜ್ವಾಲಾಗ್ನಿಯಲ್ಲಿ ನಿನ್ನು ಮತ್ತು ನಿನ್ನ ಬೆನ್ನು ಕಟ್ಟಿಕೊಂಡವರನ್ನು ಬಂದವರನ್ನು ಸುಟ್ಟು ಪೂಜೆ ಮಾಡಿದಾಗಲೇ ನನ್ನ ಈ ರೈತರ ವಂಶದಲ್ಲಿ ಹುಟ್ಟಿರುವ ನನ್ನ ಮನಸ್ಸಿಗೆ ಸಮಾಧಾನ. ರೈತರ ಹುಲಿ ಆಮೇಲೆ ಹಿಂಡು ಹುಲಿಗಳ ಹಾಲು ಕುಡಿದ ಸರದಾರ ಇವನು. ಸರ್ದಾರ, ನಾನೆಂದು ಮೇಲೆ ಕೇಳೆಂಬುದು ಮರೆತಳು. ನಮ್ಮನ್ನು ತ್ವಚವಾಗಿ ಕಾಣುತ್ತಿರುವ ಹದ್ದು ತಪ್ಪಿಸಿ ಮಚ್ಚು ಎತ್ತಿ ನಿನ್ನನ್ನು ಬಲೆ ತೆಗೆದುಕೊಳ್ಳದಿದ್ದರೆ ನನಗೆ ಸಮಾಧಾನವಿಲ್ಲ. ಲೇ ಬೆಂಕ್ಯ, ಈ ಪವಿತ್ರವಾದ ಭಾರತ ಭೂಮಿಯಲ್ಲಿ ಧರ್ಮದ ಕಟ್ಟಿಗೆಯನ್ನಷ್ಟು ಧರ್ಮವನ್ನು ಜೀವಂತ ಸುಳಿಯುತ್ತಿರಲ್ಲ ಮಕ್ಕಳ. ನಿನ್ನಂತ ಕಟುಕರ ಜಾತಕಕ್ಕೆ ಬೆಂಕಿ ಹಚ್ಚಲು ಬಂದಿದ್ದಾನೆ ಈ ರೈತನ ವಂಶದಲ್ಲಿ ಹುಟ್ಟಿ ಈ ಹುಲಿಯ. ನಿನ್ನ ಕೈ ಎಷ್ಟೋ ಪುಣ್ಯಗಳ ರುಂಡ ಕತ್ತರಿಸಿ ರಕ್ತದೊಂದಿಗೆ ಮುಂಡಾಮಣ್ಣು ಮಾಡಿರುವ ಈ ಕೇರಳದ ಕೆಂಗೆಟ್ಟ ಕಾಳಿಂಗ ಸರ್ಪ ಸಮೀಪಿಸಿದರೆ ಸುಟ್ಟು ಭಗ್ನ ಮಾಡುವ ಈ ಬೆಂಕಿ. ಲೇ, ಈ ಹುಲಿ ಒಂದು ಸರಿ ಕಾಲು ಕೆದರಿ ನಿಂತರೆ ಬಗೆಹರಿಯಿತು. ನಿಮ್ಮಂತ ನೂರಾರು ನೆಲವಕ್ಕರು ಬಂದರು ಹರಿದು ತಿನ್ನುವುದೊಂದೇ ನನ್ನ ಕಾಯಕ. ನೋಡು ಹುಲಿಯ, ಈ ವಿಷಯ ನಿನಗೆ ಸಂಬಂಧವಿಲ್ಲ. ಈ ಹಸಿದ ಸಿಂಹ ಬೇಟೆಯಾಡುತ್ತಿದೆ, ಹೊರಟು ಹೋಗು ಇಲ್ಲಿಂದ. ಲೇ ಬೆಂಕಿ, ಹುಲಿ ಸಿಂಹ ಎಂದು ಯಾಕೆ ಅನ್ನೋರು ಹರ್ಕೋತೀಯ ಮನೆ? ನೋಡು, ಒಂದು ಹೆಣ್ಣಿನ ಮಾನ ಪ್ರಾಣ ಹೋಗುವುದನ್ನು ನೋಡಿಕೊಂಡು ಸುಮ್ಮನೆ ಕುಳಿತುಕೊಳ್ಳುವುದು ಭಾರತೀಯ ವೀರರ ಲಕ್ಷಣವಲ್ಲ. ಅದು ಈ ಹುಲಿಯಾಳಿ ಜೈಮಾನದಲ್ಲಿಯೂ ಇಲ್ಲ. ಹೆಣ್ಣು ಮಕ್ಕಳು ಹಚ್ಚಿಕೊಳ್ಳುವ ಅರಿಶಿನ ಕುಂಕುಮನ ನಮ್ಮ ಕರ್ನಾಟಕದ ಬಾವುಟವನ್ನು ಮಾಡಿಕೊಂಡು ಜೀವನ ಸಾಗಿಸುತ್ತಿರುವರು ನಾವು. ಅಂಥದ್ರಲ್ಲಿ ಬಾವುಟನೇ ಮುಟ್ಟಿದ್ರೆ ಬಿಡಲ್ಲ, ಇನ್ನು ನನ್ನ ಹೆಣ್ಣನ್ನು ಮುಟ್ಟಿದ್ರೆ ಬಿಡ್ತೀವಾ? ಅದು ನನ್ನ ಅರ್ಧಾಂಗಿನಿಯಾಗಬೇಕಾದ ನನ್ನ ಪಲ್ಲವಿಯಲ್ಲಿ ಕೆಳಗಿರುವೆ ಎಂದ ಮೇಲೆ ಆ ನಿನ್ನ ಕೈಗಳನ್ನು ಕತ್ತರಿಸ ಬಿಡುತ್ತೇನೆ ಮಗಳೇ. ಇವನೇ ನಾನಿನ ಕೈ ಹಿಡಿಯುವ ಯಜಮಾನ. ನೋಡೇ, ಬಿಡುತ್ತೇನೆ. ಇವನ ಕೈ ಹಿಡಿತೀಯೋ ಅಥವಾ ಬರ್ತೀನಿ. ಹೋಗು, ಕಂಡ ಸೋಳೆಯ ಮೇಲೆ ಬಿದ್ದು ನಿನ್ನ ಕಾಮದ ತೀರಿಸಿಕೊಳ್ಳುವ ನಿನ್ನಂತ ಹೇರಿಗೆ ಹೆದರುವ ಗಂಡಸು ನಾನಲ್ಲ. ಒಳ್ಳೆಯ ಸಮಯಕ್ಕೆ ಬಂದು ನನ್ನ ಮಾನವನ್ನು ಕಾಪಾಡಿದ್ರಿ. ಇಲ್ಲವಾದ್ರೆ ಆ ಕ್ರೋರಿ. ಮುಂದೊಂದು ಮಾತನಾಡಬೇಡ ಪಲ್ಲವಿ. ನಮ್ಮಣ್ಣ ಎಲ್ಲಿದ್ದಾನೆ ಎಂದು ಹುಡುಕಿ ತಂದು ನಾನು ನನ್ನ ಕೊರಳಿಗೆ ತಾಳೆಯನ್ನು ಕಟ್ಟಿ ನನ್ನ ಸಂಗಾತಿಯನ್ನಾಗಿ ಸ್ವೀಕಾರ ಮಾಡಿಕೊಳ್ಳುತ್ತೇನೆ. ಸಂತೋಷವೇ? ಇದಕ್ಕಿಂತ ಹೆಚ್ಚಿನ ಭಾಗ್ಯ ನನಗೆ ಇನ್ಯಾವುದಿದೆ? ನೋಡಿ, ಇದೇ ಸಂತೋಷದ ಸಮಯದಲ್ಲಿ ಒಂದು ಹಾಡನ್ನಾದ್ರೂ ಹಾಡು ನಟರಾಜ. ಆಯ್ತು ಪಲ್ಲವಿ, ನಿನ್ನಿಷ್ಟದಂತೆ ಆಗಲಿ.
ನನ್ನ ಮಣ್ಣನ್ನು ಹುಡುಕುವ ಚಿಂತೆಯಾಗಿದೆ. ಇನ್ನೊಂದು ಕಡೆ ನನ್ನ ಪ್ರಾಣ ಸ್ನೇಹಿತ ಆ ಸೂರ್ಯನ ಚಿಂತೆಯಾಗಿ ಬಿಟ್ಟಿದೆ ನನಗೆ. ಯಾಕೆ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿದ್ರಲ್ಲ, ಏನು ಕಡಿಮೆ ಆಗಿಲ್ವೇ? ತಲೆಗೆ ಬಿದ್ದ ಪೆಟ್ಟ ವಾಸಿಯಾಗಿದೆ. ಆದರೆ ಯಾವತ್ತೂ ತಾನೇ ಒಬ್ಬನೇ ಕುಳಿತುಕೊಂಡು ಹುಚ್ಚಿರಂತೆ ಮಾತನಾಡುತ್ತಿರ್ತಾನೆ. ಆ ಪಲ್ಲವಿ, ನಾವಿಲ್ಲಿ ಮಾತನಾಡುತ್ತಾನೆ ಹೇಳ್ತಾರೆ, ಅವನು ಅಲ್ಲಿ ಏನಾದ್ರೂ ಹೆಚ್ಚು ಕಡಿಮೆ ಮಾಡ್ಕೊಳ್ಬಹುದು. ಬಾ ನಡೆಯೋಣ. ಆಯ್ತು ಬನ್ನಿ.